ಆ ಯಲ್ಲಪ್ಪ ನಾಯಕ್ ಮಲ್ಲಿಬಾಯಿ ಅವರ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತೊಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಏನಂತಂದ್ರೆ ಸಮಸ್ಯೆಗಳು ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯ ಸರ್ಕಾರದವರು ಟಾಟಾ ಕಂಪನಿಯವರು 19 ಜಿಲ್ಲೆಗಳಿಗೆ ಏನಂತಂದ್ರೆ ಖಾಸಗೀಕರಣ ಮಾಡ್ಬೇಕಂತೇಳಿ ವಿದ್ಯುತ್ ಅವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಟಾಟಾ ಕಂಪನಿಯವರು ಅವರು ಪ್ರಸ್ತಾವನೆ ಸಲ್ಲಿಸಿರೋದು 23ನೇ ತಾರೀಕುವರೆಗೂ ನಾವು ಆಕ್ಷೇಪಣಾ ಅರ್ಜಿ ಸಲ್ಲಿಸಬೇಕಾಗಿದೆ ಎಲ್ಲರೂ. ಅದಕ್ಕಾಗಿ ಎಲ್ಲಾ ತಾಲೂಕುಗಳಲ್ಲಿ ನಾವು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೀವಿ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ಇಂಧನ ಸಚಿವರಿಗೂ ಕೂಡ ಮನವಿ ಪತ್ರ ಸಲ್ಲಿಸ್ತಾ ಇದೀವಿ. ಈ ಇಂಧನ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಏನ್ ಸಮಸ್ಯೆ ಆಗ್ತಂತಂದ್ರೆ, ಈಗ ನಾವು ಒಬ್ರು ಗುಲಾಮರಾಗಿ ಬಿಡ್ತೀವಿ. ಅವಾಗ ಏನಾಗುತ್ತೆ, ರೈತರಿಗೆ ಯಾರು ಸ್ಪಂದಿಸಂಗಿಲ್ಲ, ಸರಿಯಾಗಿ ನಮ್ಗೆ ಬಹಳ ತೊಂದರೆ ಆಗ್ತಾವ. ಮೊದಲನೇದಾಗಿ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಏನಾಗುತ್ತಂತಂದ್ರೆ ವಿದ್ಯುತ್ ಏರಿಕೆ ಆಗಂತ ಲಕ್ಷಣಗಳು ಜಾಸ್ತಿ ಅದ. ಆಮೇಲೆ ಅಲ್ಲಿ ಮಾಡ್ತಕ್ಕಂಥ ಜೆಸ್ಕಾಂ, ಬೆಸ್ಕಾಂ, ಎಸ್ಕಾಂ ಇವೆಲ್ಲ ಏನಿದಾವಲ್ಲ, ಅಲ್ಲಿ ಮಾಡ್ತಿರ್ತಕ್ಕಂಥ ಕಾರ್ಮಿಕ ವರ್ಗದವರಿಗೆ ಬಹಳ ತೊಂದರೆ ಆಗುತ್ತೆ. ಇಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಸಮಸ್ಯೆ ಆಗಿ ಅವ್ರು ತಮಗೆ ಮನಸ್ಸೆಚ್ಚ ಬಂದವ್ರನ್ನೇ ತಗೊಂಡ್ಬಿಟ್ಟು ಕೆಲಸ ಮಾಡಕ್ ಆರಂಭಿಸ್ತಾರ. ಯಾಕಂದ್ರೆ ಬೇರೆ ಬೇರೆ ಸ್ಟೇಟ್ನವ್ರನ್ನ ಕರ್ಕೊಂಡ್ಬಂದು ತಮ್ಮ ಕೆಲಸ ಇಂಪಾರ್ಟೆಂಟ್ ಇರುತ್ತೆ, ಇಲ್ಲಿದ್ದು ಜನರದು ಜೀವನದ ಮೇಲೆ ಆಟ ಆಡ್ಬೇಕಂತ ಸ್ಟಾರ್ಟ್ ಮಾಡ್ತಾರ. ಜನರು ನಮ್ಗೆ ಕೆಲಸ ಏನಕ್ಕೆ ಮಾಡ್ಬೇಕು ಅವ್ರನ್ನ ತಗೊಂಡ್ಬಂದು ಮಾಡ್ತಾರೆ ಕೆಲಸ. ದಯವಿಟ್ಟು ಅಂತ ಸಮಸ್ಯೆಗಳಾಗ್ತಾವ. ಆಮೇಲೆ ಏನಂತಂದ್ರೆ ಸಣ್ಣ ರೈತರಿಗೂ ಹೊರೆ ಆಗುತ್ತೆ. ಆಮೇಲೆ ಸಬ್ಸಿಡಿದು ಆತಂಕ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈಗೆಲ್ಲ ಸರ್ಕಾರಗಳು ಸಬ್ಸಿಡಿ ಅವೆಲ್ಲ ಕೊಡ್ತಾ ಇದಾವೆ ಪಂಪ್ ಸೆಟ್ಗಳಿಗೆ. ಆಮೇಲೆ ಸರಿಯಾದ ಸಮಯಕ್ಕೆ ಅವರೆಲ್ಲ ವಿದ್ಯುತ್ ಕೊಡ್ತಾ ಇದ್ರು. ಅವ್ರು ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರು ನಮ್ಮ ರೈತರನ್ನ ಶೋಷಣೆ ಮಾಡಕ್ ಆರಂಭ ಮಾಡ್ತಾರೆ. ಯಾಕಂದ್ರೆ ಬಿಲ್ ಕಟ್ಟಲಿಲ್ಲ ಅಂತಂದ್ರೆ ಅವ್ರನ್ನ ಕರೆಂಟ್ ಕಟ್ ಮಾಡೋದು, ಈ ತರ ಅನೇಕ ಸಮಸ್ಯೆಗಳಾಗ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮೊದಲನೇ ಮಾತಾಗಿ ಸಮಸ್ಯೆಗಳನ್ನ ಸ್ಟಾರ್ಟ್ ಮಾಡ್ತಾರೆ ಅವರು. ಉದ್ಯೋಗ ಭದ್ರತೆ ಮತ್ತು ಕಾರ್ಮಿಕರ ಮೇಲೆ ಪರಿಣಾಮಗಳಾಗ್ತಾವ. ಸೇವಾ ಗುಣಮಟ್ಟದ ವ್ಯತ್ಯಾಸ ಆಗುತ್ತೆ. ಯಾರು ಬಿಲ್ ಚೆನ್ನಾಗಿ ಪೇ ಮಾಡ್ತಾರೋ ಅವ್ರಿಗೆ ಮಾತ್ರ ಒಳ್ಳೆ ಸರ್ವಿಸ್ ಕೊಡೋದು. ಈ ರೈತರು ನಮ್ಮ ಸಾರ್ವಜನಿಕರಿಗೆ ಸರಿಯಾಗಿ ಬಿಲ್ ಪೇ ಮಾಡ್ಲಿಲ್ಲ ಅವ್ರದ್ದಂತಂದ್ರೆ ಅವ್ರಿಗೆ ಸರ್ವಿಸ್ ಕೊಡೋದಕ್ಕಿಂತ ಮುಂದೆ ಮಾಡ್ತಾರ. ಆಮೇಲೆ ದುಬಾರಿ ವ್ಯತ್ಯಾಸ ಆಗುತ್ತದು, ಹಣ ಬೆಲೆದು ಕೂಡ ವ್ಯತ್ಯಾಸ ದರ ಆಗುತ್ತ. ಸಣ್ಣ ರೈತರಿಗೆ ತುಂಬಾ ಹೊರೆ ಆಗುತ್ತ. ಸಮಯೋಚಿತ ಪೂರೈಕೆದ ಅಭಾವ ಆಗುತ್ತ. ಸಮಯೋಚಿತ ಪೂರೈಕೆದ ಬಗ್ಗೆನೂ ತುಂಬಾ ಅಭಾವ ಆಗುತ್ತ. ಸಬ್ಸಿಡಿದೊಂದು ಆತಂಕ ಆಗುತ್ತೆ. ಆಮೇಲೆ ಏನಂತಂದ್ರೆ ಈ ಸರ್ವೆಗಳು ಮಾಡ್ತಾ ಇದ್ರು, ತುಂಬಾ ಫೈಲ್ಗಳ ಸರ್ವೆದು ಏನಂತಂದ್ರೆ ತುಂಬಾ ಇಲ್ಲಿವರೆಗೂ ಸುಮಾರು 2-3 ಲಕ್ಷ ಫೈಲ್ ಪೆಂಡಿಂಗ್ ಬಿದ್ದಾವ್ ಕೇಸ್ಗಳು. ರೈತರ ಭೂಮಿಗಳು ಸರಿಯಾಗಿ ಸರ್ವೆ ಆಗ್ತಾ ಇಲ್ಲ. ಆ ಸರ್ವೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಕೂಡ ಅವ್ರ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಅಂತ ನಾನು ಕೇಳಿದ್ದೀನಿ. ಆದಷ್ಟು ಬೇಗ ಅವ್ರ ಬೇಡಿಕೆಗಳನ್ನ ಈಡೇರಿಸ್ಬಿಟ್ಟು ಆ ರೈತರಿಗೆ ಆಗ್ತಕ್ಕಂಥ ತೊಂದರೆಗಳಿಂದ ಅವ್ರಿಗೆ ಮುಕ್ತಿ ಕೊಡ್ಬೇಕು. ಇನ್ನು ಏನಪ್ಪಾ ಅಂತಂದ್ರೆ ಸಿವಿಲ್ ಸ್ಕೋರ್ ಅಂತ ಬರುತ್ತೆ. ಈ ರೈತರಿಗೆ, ಕೃಷಿ ಮಾಡೋರಿಗೆ ಸಿವಿಲ್ ಸ್ಕೋರ್ ತಗೊಂಡು ಏನ್ ಮಾಡ್ತಾರೆ, ಇವ್ರು ರೈತರಿಗೆ ಸಿವಿಲ್ ಸ್ಕೋರ್ನ ತೆಗೆದಾಕ್ಬೇಕು. ರೈತರನ್ನ ಪಹಣಿ ಜಮೀನ್ ಇರ್ತಾವ ಅವರಿಗೆ, ಅವ್ರ ಬೆಳೆ ಸಾಲ ಅಂತೇಳಿ ಕೊಡ್ಬೇಕು ಪ್ರತಿ ಸರ್ತಿ. ಆ ಸಿವಿಲ್ ಸ್ಕೋರ್ ಚೆಕ್ ಮಾಡೋದು ಕೊಡೋದು ಮಾಡ್ತಾ ಇದ್ರೆ ಅದೊಂದು ಸಮಸ್ಯೆ ಆಗ್ತದೆ. ಅದು ಸಿವಿಲ್ ಸ್ಕೋರ್ನ ಕಂಪಲ್ಸರಿ ತೆಗಿಬೇಕು. ಈ ನಕಲಿ ಬೀಜದ್ದು ಜಾಸ್ತಿ ಆಗಿದೆ. ನಕಲಿ ಬೀಜಗಳು ಮೊನ್ನೆ ಶಾಪುರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಸಿಗಬಿದ್ರು. ಆ ತರ ಸುಮಾರು ಆಗ್ತಾ ಇದಾವೆ. ಆ ನಕಲಿ ಬೀಜ ಗೊಬ್ಬರದು ಬಹಳ ಸಮಸ್ಯೆ ಆಗ್ತಾ ಇದೆ. ರಾತ್ರಿ ತೆಗಿತಾರ, ತೆಗೆದ್ಬಿಟ್ಟು ಅವ್ರಿಗೆ ಕೊಡಂತ ಕೆಲಸ ಮಾಡ್ತಾ ಇದ್ರೆ ಬೀಜ ಗೊಬ್ಬರದ ಅಂಗಡಿಯವರು. ಅವ್ರದ್ದೊಂದು ಸ್ವಲ್ಪ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ಅವರು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಮತ್ತು ರಸಗೊಬ್ಬರಗಳು ಸರಿಯಾದ ಸಮಯದಲ್ಲಿ ಸಿಗುವಂತೆ ನೋಡಿಕೊಳ್ಳಬೇಕು. ಮಾರುಕಟ್ಟೆಯಲ್ಲಿನ ನಕಲಿ ಬೀಜಗಳ ಹಾವಳಿಯನ್ನು ತಡೆಗಟ್ಟಿ ಅಕ್ರಮ ನಡೆಸುವವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಮೇಲೆ ಇಲ್ಲಿ ಕೋರ್ ಗ್ರೀನ್ ಸಕ್ಕರೆ ಶುಗರ್ ಫ್ಯಾಕ್ಟರಿ ಇದೆ. ಅವರು ಏನಂತಂದ್ರೆ ಇಲ್ಲಿ ಯಾರು ಇಲ್ಲ, ಅವ್ರಿಗೆ ಬಂದು ಕೇಳೋರನ್ನ ಲೆಕ್ಕದಲ್ಲಿ ಅವ್ರು ಅದಾರ. ಅವ್ರಿಗೆ ನಾವು ಇವತ್ತು ವಾರ್ನಿಂಗ್ ಕೊಡ್ತಾ ಇದೀವಿ. ಇನ್ನು 1 ವಾರದ ಒಳಗಡೆ ಅವ್ರು ಏನಾದ್ರು ಕಬ್ಬಿನ ಹಣ ರೈತರದ್ದು ಬಿಲ್ ಪಾವತಿ ಮಾಡಿಲ್ಲ ಅಂತಂದ್ರೆ ನಾವು ಅಲ್ಲಿ ಬಂದು ಕೀಲಿ ಹಾಕಿ ಅವ್ರನ್ನ ಎಲ್ಲರನ್ನ ಬೀದಿಗೆ ತಂದು ನಮ್ಮ ರೈತರದ್ದು ಬ್ಯಾಲೆನ್ಸ್ ಹಣ ಕೊಡ್ಲಿಲ್ಲ ಅಂತಂದ್ರ ಆ ಶುಗರ್ ಫ್ಯಾಕ್ಟ್ರಿನ ಎಲ್ಲ ಸಾಮಾನು ತಗೊಂಡೋಗಿ ಮುತ್ತಿಗೆ ಹಾಕಿ ಕೆಲಸ ನಾವು ಮಾಡ್ತೀವಿ. ರೈತರಿಗೆ ಸಮಸ್ಯೆ ಆಗ್ಬಾರ್ದು. ಇನ್ನ 1 ವಾರ, 50ರಿಂದ 8 ದಿನದ ಗಡುವು ಕೊಡ್ತೀವಿ. ಅಷ್ಟರೊಳಗಡೆ ಬಿಲ್ ಪಾವತಿನ ಕ್ಲಿಯರ್ ಮಾಡ್ಬೇಕು. ರೈತರು ಇಲ್ಲ ಅಂದ್ರೆ ಅವ್ರಿಲ್ಲ. ರೈತರ ದುಡ್ಡನ್ನ ಇವರು ಪೆಂಡಿಂಗ್ ಇಟ್ಕೊತಾರೆ. ನಾಳೆ ಇವ್ರು ಏನ್ ಮಾಡ್ಬೇಕು? ರೈತರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಈಗ ಇಲ್ಲಿ ಇನ್ನೊಂದ್ ಏನಂತಂದ್ರೆ ಶಾಪುರದಾಗ ಏನಂತಂದ್ರೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ. ಶಾಪುರ ತಾಲೂಕು ಅಲ್ಲಿ ರಸ್ತೆ ಹೆಂಗಾಗಿಬಿಟ್ಟಿದೆ ಅಂತಂದ್ರೆ ಬೇರೆ ಬೇರೆ ಹಳ್ಳಿಗಳು, ಬೇರೆ ತಾಲೂಕಿನಿಂದ ಹೋಗ್ಬೇಕಂತಂದ್ರೆ ಮುಖ್ಯ ರಸ್ತೆ ಆಗಿಬಿಟ್ಟಿದೆ. ಈಗ ಸುರಪುರು ಈ ಕಡೆಯಿಂದ ಯಾವ್ದೇ ಹೋಗ್ಬೇಕಂದ್ರೆ ಗುಲ್ಬರ್ಗ ಹೋಗ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತದೆ ಪ್ರತಿದಿನ. ಈಗ ಆಲ್ರೆಡಿ ಈಗ ಬಿತ್ತನೆ ಸಮಯ, ಪ್ರತಿದಿನ ಏನಾಗುತ್ತಂದ್ರೆ ಗೊಬ್ಬರ, ಬೀಜ, ಅದು ಇದು ಏನ್ ಬೇಕಾದ್ ತಗೊಳಕ್ ಬರ್ತಾರ ಜನರು.
ಅಲ್ಲಿ ಏನಾಗುತ್ತೆ, ಅಲ್ಲಿ ಆಸ್ಪತ್ರೆಗಳು ಕೂಡ ಜಾಸ್ತಿ ಅದಾವ. ಇವು ಎಲ್ಲ ಏನಾಗ್ಬೇಕು, APMC ಒಳಗಡೆ ಒಂದು 60 ಮಳಿಗೆಗಳು ಖಾಲಿ ಅದಾವ. ಅಲ್ಲಿ ಇವರೆಲ್ಲ ವರ್ಗಾವಣೆ ಆಗ್ಬೇಕು. ವರ್ಗಾವಣೆ ಆಗಿಬಿಟ್ಟು ಅಲ್ಲಿ ಒಂದು ಕಡೆ ಕೇಂದ್ರ ಆಯ್ತಂದ್ರೆ ಅಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತೆ ಅಲ್ಲಿ ಏನಾಯ್ತಂದ್ರೆ ಕಂಟ್ರೋಲ್ ಮಾಡಕ್ಕೂ ಈ ಕೃಷಿ ಆಫೀಸರ್ಗಳಿಗೂ ಕೂಡ ಒಂದೇ ಸ್ಥಳದಾಗ ಇದ್ಕೊಂಡು ಚೆಕ್ ಮಾಡಕ್ ಅನುಕೂಲ ಆಗುತ್ತೆ. ಇವರೇ ನಕಲಿ ಮಾಡೋದು, ಇವರೆಲ್ಲ ಫ್ರಾಡ್ ಮಾಡೋದೆಲ್ಲ ಅಲ್ಲಿ CC ಕ್ಯಾಮ್ರಾ ಹಾಕಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡಕ್ ಅನುಕೂಲ ಆಗುತ್ತೆ APMC ಒಳಗಡೆ. ಆಮೇಲೆ ಖಾಲಿ ಇರುವ ಹುದ್ದೆಗಳು, ಈಗ ನಮ್ಮ ಜಿಲ್ಲೆ ಯಾಕೆ ಹಿಂದುಳಿದಂತಂದ್ರೆ ಹಿಂದುಳಿದು ಇಷ್ಟು ದಿನ ಹಿಂದುಳಿತಾ ಇತ್ತು. ಈಗ ಮುಂದುವರೆದ ಜಿಲ್ಲೆ ಆಗಿದೆ ನಮ್ದು. ಇನ್ನು ಮುಂದುವರಿಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಇಲಾಖೆಯಲ್ಲಿ ಹುದ್ದೆಗಳ ನೇಮಕಾತಿ ಆಗ್ಬೇಕು. ಇಡೀ ದೇಶದಲ್ಲೇ ನಮ್ಮ ಜಿಲ್ಲೆ 4 ಜನ IAS ಆಫೀಸರ್ಗಳು ಮತ್ತು ಒಬ್ರು AIMS ನಿರ್ದೇಶಕರಾಗಿ ಆಯ್ಕೆ ಆಗಿದ್ರು ಮೊನ್ನೆ ಒಬ್ರು. ಯಾಕಂತಂದ್ರೆ ಈ ವರ್ಷ ಯಾರು ಆಗಿಲ್ಲ ಆತರ IAS ಆಫೀಸರ್ಗಳು 4 ಜನ ಆಗಿಂತ ಇತಿಹಾಸದಲ್ಲಿ ಇಲ್ಲ. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಆದಷ್ಟು ಎಲ್ಲಾ ಇಲಾಖೆಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿ, ಶಿಕ್ಷಣ ಆಗಲಿ, ಪಶು ಇಲಾಖೆ ಆಗಲಿ, ಆಮೇಲೆ ವೈದ್ಯ ಇಲಾಖೆ ಆಗಲಿ, ಇವೆಲ್ಲ ಕೃಷಿ ಇಲಾಖೆ, ಪ್ರತಿಯೊಂದು ಇಲಾಖೆಯಲ್ಲೂ ಹುದ್ದೆಗಳನ್ನ ನೇಮಕಾತಿ ಮಾಡಿದ್ರಂದ್ರೆ ನಮ್ಮ ಭಾಗದ ಜನ ಇಲ್ಲೇ ಒಂದು ಓದ್ಕೊಂಡು ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಥಳೀಯ ಉದ್ಯೋಗಗಳನ್ನು ನೇಮಕಾತಿ ಮಾಡಿದ್ರದು ನಮ್ಮ ಜಿಲ್ಲೆಗೆ ಒಂದು ಅಭಿವೃದ್ಧಿ ಒಂದು ಇದಾಗುತ್ತೆ, ಸಹಾಯ ಆಗುತ್ತೆ. ದಯವಿಟ್ಟು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಇದನ್ನ ಕೂಡಲೇ ಮಾಡಬೇಕು. ಇದು ವಿದ್ಯುತ್ ಖಾಸಗೀಕರಣ ಮಾತ್ರ ನಾವು ವಿರೋಧ ಮಾಡ್ತೀವಿ.